ಡೇ 5 ಆಫ್ 30. ಸೊ ಕಾರ್ನ್ ಮಸಾಲ ರೈಸ್ ಮಾಡ್ತಾ ಇದ್ದೀನಿ ಇವತ್ತು. ತುಂಬಾ ಸಿಂಪಲ್ಲು, ವೆರಿ ಈಸಿ. ನನಗಂತೂ ಈಸಿ ಅಂತ ಅನಿಸುತ್ತೆ. ನಾನು ಮಾಡೋ ಅಡುಗೆಗಳೆಲ್ಲನೂ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಪಟ್ ಅಂತ ಅಂದ್ಬಿಟ್ಟು ಬೇಗ ಮಾಡ್ತೀನಿ. ತುಂಬ ಈಸಿಯಾಗೂ ಸಹ ಇರುತ್ತೆ. ಇಲ್ಲಿ ನಾನು ಸ್ವೀಟ್ ಕಾರ್ನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಸ್ವೀಟ್ ಕಾರ್ನ್, 1.5 ಗ್ಲಾಸ್ ಅಷ್ಟು ಅಕ್ಕಿಗೆ. ಸೊ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಹೇಗೆ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಇದರಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಸಾಲಾಗೆ ಬಿರಿಯಾನಿ ಎಲ್ಲ ಮಸಾಲ ಏನೇನು ಹಾಕ್ತೀವಿ, ಸೊ ಸ್ಪೈಸಸ್ ಅದನ್ನು ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಬೇ ಲೀಫು ಮತ್ತು ಒಂದು ಏಲಕ್ಕಿ, ಒಂದು 3 ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಗೋಡಂಬಿ ಮತ್ತು ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂದಾಗ, ಸೊ ಇಲ್ಲಿ ಕಾರ್ನ್ನ ನಾನು ಸ್ವೀಟ್ ಕಾರ್ನ್ ತೊಗೊಂಡಿದ್ನಲ್ಲ ಅದನ್ನು ತೆರಿಯಾಗಿ ಮಾಡ್ಕೊಂಡಿದ್ದೀನಿ. ಒಂದು 2 ಪಲ್ಸ್ ಮೋಡಲ್ಲಿ ಹಾಕ್ಕೊಂಡ್ರೆ, ಇಲ್ಲ ಅಂದರೆ ಚಾಪರಲ್ಲಿ ಹಾಕ್ಬಿಟ್ಟು ಚಾಪ್ ಮಾಡಿಕೊಂಡ್ರೆ ಸಣ್ಣದಾಗಿ ಆಗುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಚಾಪ್ ಮಾಡಿ ಹಾಕೋದ್ರಿಂದ, ನಾರ್ಮಲಾಗಿ ಹಾಕೋದಕ್ಕಿಂತ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೊಟೊ ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ. ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು. ಫ್ರೈ ಆಗಿದೆ ಅಂದಾಗ ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ, ಸ್ವಲ್ಪ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಖಾರ ಪೌಡರು ನಾನು ನಾರ್ಮಲ್ ಆಗಿ ಹಸಿಮೆಣಸಿನ್ಕಾಯಿ ಎಲ್ಲ ಏನೂ ಹಾಕಿಲ್ಲ, ಹಂಗಾಗಿ ಖಾರ ನಮ್ಮನೇಲಿ ಸ್ವಲ್ಪ ಜಾಸ್ತಿನೇ ತಿಂತಾರೆ, ಹಂಗಾಗಿ 1.5 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಹಾಕಿಬಿಟ್ಟು ಸ್ವಲ್ಪ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿ, ಇನ್ನೇನು 1.5 ಗ್ಲಾಸ್ ಹಾಕಿ ತೊಳೆದಿಟ್ಟಿದ್ದೆ ಅದನ್ನು ಹಾಕಿಬಿಟ್ಟು ಅದು 1:2 ರೇಷನಲ್ಲಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಅನ್ನನ ಒಂದು ವಿಜಿಲ್, ಇಲ್ಲ ಅಂದರೆ ನಾರ್ಮಲಾಗಿ ಬೇಯಿಸಿದ್ರೆ ಹಾಗೆ ಬೇಯಿಸ್ಕೊಂಡು ಅನ್ನ ಇದಾಗೋವರೆಗೂ ಬೇಯಿಸ್ಕೊಂಡ್ರೆ ಕಾರ್ನ್ ರೈಸ್ ರೆಡಿ ಆಗಿಬಿಡುತ್ತೆ. ಸೊ ಅದು ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟಿ ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಒಂದು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ಸೊ ನಮ್ಮನೇಲಿ ಈ ಥರ ಮೊಸರು ಬಜ್ಜಿ ಎಲ್ಲ ಇದ್ದರೆ ಪಲಾವ್ಗೆ, ವೆಜಿಟೇಬಲ್ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತಿಂತಾರೆ. ರೈಸ್ ಅಂತೂ ತುಂಬಾ ಟೇಸ್ಟ್ ಆಗಿತ್ತು. ನಾರ್ಮಲಾಗಿ ಮಾಡೋದಕ್ಕಿಂತ ಈ ಥರ ಕಾರ್ನ ಸ್ವಲ್ಪ ಚಾಪ್ ಮಾಡಿ ಹಾಕಿ ಮಾಡಿದ್ರೆ ತುಂಬಾ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಡೂ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.